ನೀವು ಶ್ರೀಮಂತರಾಗಲೇಬೇಕಾ? ಏನಿಲ್ಲ, ಈ ದೇವರನ್ನು ನೆನೆಸ್ಕೊಂಡು ನೀವು ಸಂಕಲ್ಪ ಮಾಡಿ ಸಾಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ ಸಂಕಲ್ಪವನ್ನು ಮಾಡಿ ನಿಮಗೆ ಖಂಡಿತವಾಗ್ಲೂ ಕೂಡ ನೀವು ಶ್ರೀಮಂತರಾಗೇ ಆಗ್ತೀರ. ಏನಿಲ್ಲ, ದೇವರನ್ನು ನೆನೆಸ್ಕೊಳ್ಳಿ ಸಾಕು. ಈ ದೇವರನ್ನ ನೆನೆಸ್ಕೊಂಡು ನಾನು ಶ್ರೀಮಂತರಾಗಲಿ ಅಂತ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಕೇಳ್ಕೊಳ್ಳಿ, ಹಾಗೇ ಆಗುತ್ತೆ. ಯಾವ ದೇವರು ಅಂತ ನಾನು ತಿಳಿಸ್ಕೊಡ್ತೀನಿ ಅಂತಲ್ಲ. ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಅಂತಂದರೆ, ಭಾಳಷ್ಟು ಜನಕ್ಕೆ ಗುರುಗಳೇ ನಿಮ್ಮ ವಿಡಿಯೋ ಬರ್ತಾ ಇಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ. ಏನಿಲ್ಲ, ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚತುಷ್ಟಪತಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಮುಟ್ಟಿನ ದೋಷ, ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು ಏನಕ್ಕೆ ಆಗುತ್ತೆ ಈಗ ಹೆಣ್ಮಕ್ಳಿಗೆ ಅಂತಂದರೆ, ಹೊರಗಡೆ ಮೈದಾ ಹಿಟ್ಟು ತಿನ್ನೋದ್ರಿಂದ, ಮೈದಾ ಹಿಟ್ಟಿನ ಪದಾರ್ಥಗಳನ್ನು, ಬೇಕ್ರಿ ಫುಡ್, ಜಂಕ್ ಫುಡ್ ತಿನ್ನೋದ್ರಿಂದ ಮುಟ್ಟು ಕಟ್ಟಿನ ದೋಷಗಳು ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಯೋನಿ ಮುದ್ರೆಯನ್ನು ಮಾಡಿ ನೋಡಿ. ಹೆಬ್ಬೆರಳು ಪ್ಲಸ್ ತೋರ್ಬೆರಳನ್ನ ಮಿಕ್ಕೆಲ್ಲ ಬೆರಳನ್ನ ಹಿಂಗೆ ಸೇರಿಸ್ಕೊಳ್ಳಿ. ಇದು ಯೋನಿ ಮುದ್ರೆ. ಈ ಯೋನಿ ಮುದ್ರೆಯನ್ನು 30 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ನಿಮಗೆ ಮುಟ್ಟು ಕಟ್ಟಿನ ಸಮಸ್ಯೆ ನಿವಾರಣೆ ಆಗೋದಿಲ್ಲ. 2 ಮಿತ. ಮತ್ತು ಜಂಕ್ ಫುಡ್, ಹೊರಗಡೆ ಎಸ್ಪೆಷಲಿ ಈ ಮೈದಾದಿಂದ ಮಾಡಿದಂಥ ಪದಾರ್ಥನ ತಿನ್ನೋಕ್ಕೆ ಹೋಗ್ಬೇಡಿ. ಮುಟ್ಟು ಕಟ್ಟಿನ ದೋಷ ಇದೆ, ಅಧಿಕ ರಕ್ತಸ್ರಾವ ಆಯಿತು ಅಂತಂದರೆ, ಅಥವಾ ಮುಟ್ಟು ತುಂಬ ಲೇಟ್ ಆಗ್ತಾಯಿತ್ತು ಅಂತಂದರೆ, 2 ತಿಂಗಳು 3 ತಿಂಗಳು ಆಗ್ತಾಯಿತ್ತು ಅಂತಂದರೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಯಿತು ಅಂತಂದರೆ ನೀವು ಮೈದಾ ಹಿಟ್ಟಿನ ಪದಾರ್ಥ ತಿನ್ನಬೇಡಿ. ಮತ್ತು ಈ ಯೋನಿ ಮುದ್ರೆಯನ್ನು ಮಾಡಿ ಮುಟ್ಟು ಕಟ್ಟಿನ ದೋಷ ನಿವಾರಣೆ ಆಗೋದಿಲ್ಲ. 2 ಮಾತಿಲ್ಲ ಗೊತ್ತಲ್ಲ. ಇದು ಮುದ್ರೆಯ ವಿಚಾರ. ನೀವು ಶ್ರೀಮಂತರಾಗಲೇಬೇಕಾ? ಏನಿಲ್ಲ, ಈ ದೇವರನ್ನು ನೆನೆಸ್ಕೊಂಡು ನೀವು ಸಂಕಲ್ಪ ಮಾಡಿ ಸಾಕು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಈ ಸಂಕಲ್ಪವನ್ನು ಮಾಡಿ ನಿಮಗೆ ಖಂಡಿತವಾಗ್ಲೂ ಕೂಡ ನೀವು ಶ್ರೀಮಂತರಾಗೇ ಆಗ್ತೀರ. ಏನಿಲ್ಲ, ದೇವರನ್ನು ನೆನೆಸ್ಕೊಳ್ಳಿ ಸಾಕು. ಈ ದೇವರನ್ನ ನೆನೆಸ್ಕೊಂಡು ನಾನು ಶ್ರೀಮಂತರಾಗಲಿ ಅಂತ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಕೇಳ್ಕೊಳ್ಳಿ, ಹಾಗೇ ಆಗುತ್ತೆ. ಯಾವ ದೇವರು ಅಂತ ನಾನು ತಿಳಿಸ್ಕೊಡ್ತೀನಿ ಅಂತಲ್ಲ. ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಅಂತಂದರೆ, ಭಾಳಷ್ಟು ಜನಕ್ಕೆ ಗುರುಗಳೇ ನಿಮ್ಮ ವಿಡಿಯೋ ಬರ್ತಾ ಇಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ. ಏನಿಲ್ಲ, ಸಬ್ಸ್ಕ್ರೈಬ್ ಅನ್ನೋಂಥ ಬಟನ್ ಒತ್ತಿ, ವಿನಯ್ ಯೋಗಿ ಗುರುಜಿ ಅಂತ ಹಾಕಿ ಸಬ್ಸ್ಕ್ರೈಬ್ ಅನ್ನೋಂಥ ಬಟನ್ ಒತ್ತಿ, ಆಲ್ ಅನ್ನೋಂಥ ಬೆಲ್ ಬಟನ್ ಒತ್ತಿ, ಖಂಡಿತವಾಗಿ ಎಲ್ಲ ವೀಡಿಯೋಸು ಬರುತ್ತೆ. ತುಂಬ ವಿಚಾರಗಳನ್ನು ಹೇಳಿದ್ದೀನಿ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲೂ ಕೂಡ ವಿನಯ್ ಯೋಗಿ ಗುರುಜಿ ಅಂತ ಹಾಕಿದ್ರೆ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಒಂದು ಮತ್ತು ಎಲ್ಲದೂ ಕೂಡ ಬಂದ್ಬಿಡುತ್ತೆ. ತುಂಬ ಅದ್ಭುತವಾದಂಥ ವಿಚಾರಗಳನ್ನ ತಿಳ್ಕೊಳ್ಳಿ ಆಯ್ತಲ್ಲ. ಇನ್ನು ಶ್ರೀಮಂತರಾಗಬೇಕು ಅಂತಂದರೆ ಏನು ಮಾಡಬೇಕು? ಯಾವ ದೇವ್ರನ್ನ ನೆನೆಸ್ಕೋಬೇಕು? ಏನಿಲ್ಲ, ನೀವು ಮೊದಲನೇದು ಹೊಟ್ಟೆಯನ್ನು ಇಟ್ಕೊಂಡು ತಂದೆ ತಾಯಿಯನ್ನು ನೆನೆಸ್ಕೊಳ್ಳಿ ಗೊತ್ತಲ್ಲ. ಮಣಿಪೂರಕ ಚಕ್ರ ಇದೆ. ಆಮೇಲೆ ಹೃದಯದ ಭಾಗವನ್ನು ಇಟ್ಕೊಂಡು, ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಮನೆ ದೇವರನ್ನು ನೆನೆಸ್ಕೊಳ್ಳಿ. ಒಂದೊಂದೇ ಸೆಕೆಂಡ್, 2 ಸೆಕೆಂಡ್, ಜಾಸ್ತಿ ಅವಶ್ಯಕತೆ ಇಲ್ಲ. ಕಂಠದ ಭಾಗ ಇಟ್ಕೊಂಡು ಕುಲದೇವರನ್ನು ನೆನೆಸ್ಕೊಳ್ಳಿ. ಮತ್ತು ಹಣೆಯ ಭಾಗ ಇಟ್ಕೊಂಡು ಗ್ರಾಮ ದೇವತೆಯನ್ನು ನೆನೆಸ್ಕೊಳ್ಳಿ. ಜೊತೆಗೆ ನಾನು ಶ್ರೀಮಂತರಾಗಲೇಬೇಕು ಅಂತ ಸಂಕಲ್ಪ ಮಾಡಿಕೊಂಡು 2 ಕೈ ಫಸ್ಟು ಬಲಗೈ, ಎಡಗೈಯಲ್ಲಿ ಚಿನ್ಮುದ್ರೆ ಇಡಿ, ಎಡಗೈಯಲ್ಲಿ ಬಲಗೈಯಲ್ಲಿ ಹೊಟ್ಟೆ ಭಾಗ, ಎದೆ ಭಾಗ, ಕಂಠದ ಭಾಗ ಇದೆಲ್ಲ ಇಟ್ಕೊಳ್ಳಿ. ಆಮೇಲೆ ಸ್ವರ್ಣಾಕರ್ಷಣ ಭೈರವಾಯ ನಮಃ ಅಂತ ನೀವು ಮನಸ್ಸಲ್ಲಿ ಹೇಳಿಕೊಂಡು ನೀವು ತಲೆಗೆ ಹಿಂಗೆ ಇಟ್ಕೊಳ್ಳಿ. ಶ್ರೀಮಂತರಾಗಲೇಬೇಕು ಅಂತ ಆ ಒಂದು ವೈಬ್ರೇಷನ್ ನಮ್ಮ ತಂದೆ ತಾಯಿ, ಮನೆ ದೇವರು, ಕುಲದೇವರು, ಗ್ರಾಮ ಎಲ್ಲ ನಮ್ಮ DNA ಅಲ್ಲೇ ಇರುತ್ತೆ. ಅದು ಆ್ಯಕ್ಟಿವೇಟ್ ಆಗುತ್ತೆ. ಸಂಕಲ್ಪ ಮಾಡಿ ಸ್ವರ್ಣಾಕರ್ಷಣ ಭೈರವ, ನಮಗೆ ಚಿನ್ನ ಬರುತ್ತೆ, ಬೆಳ್ಳಿ ಸಿಗುತ್ತೆ, ಮನೆಗೆ ದುಡ್ಡು ಬರುತ್ತೆ, ಕಾರ್ ಬರುತ್ತೆ, ಎಲ್ಲವೂ ಕೂಡ ಲಕ್ಷ್ಮೀ ಬರ್ತದ್ರೆ ಎಲ್ಲವೂ ಕೂಡ ನಿಮಗೆ ಬಂದ ಹಾಗೆ. ಏನಿಸ್ತು, ತುಂಬ ಸರಳವಾಗಿ ತಲೆ ಮೇಲೆ ಹಿಂಗೆ ಇಟ್ಕೊಂಡು ಕಡಿಮೆ 6 ಬಾರಿ ಓಂ ಸ್ವರ್ಣಾಕರ್ಷಣ ಭೈರವಾಯ ನಮಃ ಅಂತ ತಲೆ ಮೇಲಿಟ್ಟು ಇದು ನೀವು ಹೇಳ್ಕೊಳ್ಳಿ. ತುಂಬ ಇದನ್ನು ಕಮೆಂಟನ್ನು ಮಾಡಿ, ನಿಮಗೆ ಒಂದು ಸರಿ ರಿಪೀಟ್ ಆದಂಗೆ ಆಗುತ್ತೆ. ತಲೆಗೆ ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿ, ಮತ್ತು ಸಾಯಂಕಾಲ ಮಲಗೋಕ್ಕಿಂತ ಮುಂಚೆನೂ ಕೂಡ ಇದು ಮಾಡ್ಕೊಳ್ಳಿ. ನೀವು ಶ್ರೀಮಂತರು ಹಾಗೇ ಆಗ್ತೀರ. ಹೆಂಗೋ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಚೆನ್ನಾಗಿ ಮಾಡ್ತು ಅಂತಂದರೆ, ಸ್ವಲ್ಪ ನಿಧಾನಕ್ಕೆ ಒಂದೊಂದಿನ ಬಿಟ್ಟು ಮಾಡ್ತೀನಿ ಅಂದರೆ ಕೆಲವೇ ವರ್ಷಗಳು ತೊಗೊಳುತ್ತೆ, ನೀವು ಶ್ರೀಮಂತರು ಹಾಗೇ ಆಗ್ತೀರ. ಸ್ವರ್ಣಾಕರ್ಷಣ ಭೈರವಾಯ ನಮಃ ಅಂತ ನೀವು ಸಂಕಲ್ಪವನ್ನು, ಮಂತ್ರವನ್ನು ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗುತ್ತೆ. ಏನಿಲ್ಲ, ಸುಮ್ಮನೆ ತಲೆ ಮೇಲೆ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಸಾಯಂಕಾಲ ಮಲಗೋಕ್ಕಿಂತ ಮುಂಚೆ ಶ್ರೀಮಂತರಾಗಲೇಬೇಕು.
ಅದೆಲ್ಲ ಯಾರು ಶ್ರೀಮಂತರಿರ್ತಾರೆ ಅವ್ರಿಗಿಂತ ಶ್ರೀಮಂತರಾಗಬೇಕು ಅಂತ ನೀವು ಕಲ್ಪನೆಯನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಯಾರೇ ಶ್ರೀಮಂತರ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರಿಗೆ ನೀವು ಓಂ ಬಿಲ್ವಪ್ರಿಯಾಯ ನಮಃ ಅಂತ ಬರೆದು ಕಮೆಂಟ್ ಮಾಡಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ನೀವಲ್ಲಿ ತಂತ್ರವನ್ನು ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಭಾಳಷ್ಟು ಜನಗಳಿಗೆ ಮದುವೆ ಆಗಿರಲ್ಲ ಅಂತ ನಾವು ಒಂದು ವಧುವರ ಅನ್ವೇಷಣೆ ಕೇಂದ್ರ ಮಾಡಿದ್ದೀವಿ. ಕೆಲವು ದಿನಗಳಲ್ಲಿ ಆ್ಯಪ್ ಕೂಡ ಲಾಂಚ್ ಆಗುತ್ತೆ. ನೀವು ಏನು ಮಾಡಿ ಅಂತಂದರೆ ಒಂದಕ್ಕೊಂದು ಅದ್ಭುತವಾಗಿ ಇದಾಗುತ್ತೆ. ಯಾರು ಬಂತು ಅಂದರೆ ವಧು ಅಥವಾ ಹುಡುಗ ಹುಡುಗಿ ಇತ್ತು ಅಂತಂದರೆ ನಮ್ಮ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೆ ನಿಮಗೆ ತಿಳಿಸ್ತಾರೆ ಎಲ್ಲ ಅದ್ರ ಬಗ್ಗೆ. ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿನಯ್ ಯೋಗಿ ಗುರೂಜಿ ಅನ್ನೋದನ್ನು ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಈ ಜೀವನದಲ್ಲಿ ಮುಂದೆ ಬಂದು ಅಂತ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಅದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಇಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11 ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ತಲ ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗ್ಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯಿಂದ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆಯನ್ನು ಹೊಂದಿ ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀನಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತಲ್ಲ, 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತೆ, ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಅಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.